ವೀಕ್ಷಕರೇ, ಇದು ಕರುನಾಡ ಮಹಾನದಿಯ ಕಣ್ಣೀರಿನ ಕಥೆ. ಕೋಟ್ಯಂತರ ರೈತರ ಪ್ರತಿದಿನದ ಬದುಕಿನ ಸಾವು ಬದುಕಿನ ಪ್ರಶ್ನೆ. ಕಲ್ಯಾಣ ಕರ್ನಾಟಕದ ಲಕ್ಷಾಂತರ ಎಕರೆ ಕೃಷಿಯ ಚಿಂತೆ, ಜೀವನಾಡಿಯ ಹೃದಯ ಬಡಿತವೇ ನಿಲ್ತಾ ಇರುವಂತಹ ವಾಸ್ತವತೆ, ಭೀಕರ ವಾಸ್ತವತೆ ಇದು. ರಿಪಬ್ಲಿಕ್ ಕನ್ನಡ ಇದಕ್ಕೆ ಧ್ವನಿಯಾಗಿದೆ. ನಿಮ್ಮ ಧ್ವನಿ ರಿಪಬ್ಲಿಕ್ ಕನ್ನಡದಿಂದ ಈ ಕುರಿತಾದ ಮಹಾ ಅಭಿಯಾನ. ಪುಣ್ಯ ನದಿಯ ಪವಿತ್ರತೆಗೆ ನಾವು ಪಣ ತೊಟ್ಟಿದ್ದೀವಿ. ಯಾವುದೇ ಕಾರಣಕ್ಕೂ ಈ ತ್ಯಾಜ್ಯ ತುಂಗಭದ್ರಾ ನದಿಯನ್ನ ಸೇರಬಾರದು. ಜನರೇ, ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ ಆಗುತ್ತೆ. ಮೆಸೇಜ್ ಮಾಡಿ, ಕಾಲ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನ ನಮಗೆ ತಿಳಿಸಿ. ನಾವು ಅಭಿಯಾನವನ್ನ ಮಾಡ್ತಾ ಇದ್ದೀವಿ. ಯಾಕೆ ಈ ತುಂಗಭದ್ರಾ ನದಿ ಈ ರೀತಿ ಕಲುಷಿತ ಆಗ್ತಾ ಇದೆ, ಇದರಿಂದ ಯಾವ ರೀತಿಯ ತೊಂದರೆ ಆಗ್ತಾ ಇದೆ, ಈ ಮಾಲಿನ್ಯಕ್ಕೆ ಕಾರಣಕರ್ತರು ಯಾರು? ನಾವು ಪಣ ತೊಟ್ಟಾಗಿದೆ. ತುಂಗಭದ್ರಾ ನದಿಯನ್ನ ಶುದ್ಧಗೊಳಿಸೋದೇ ನಮ್ಮ ಮುಖ್ಯವಾದ ಧ್ಯೇಯ ಆಗಿದೆ. ಹಾಗಿದ್ರೆ ಸದ್ಯಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ರಿಪಬ್ಲಿಕ್ ಕನ್ನಡ ಜನರ ಅಭಿಪ್ರಾಯವನ್ನು ಸ್ವೀಕರಿಸುವ ಕೆಲಸ ಮಾಡ್ತಾ ಇದೆ. ಈ ನದಿ ಎಲ್ಲೆಲ್ಲಿ ಹೇಗೆ ಮಲಿನವಾಗ್ತಾ ಇದೆ, ಭತ್ತದ ಬಟ್ಟಲು ಹೇಗೆ ಸೊರಗ್ತಾ ಇದೆ, ಕಾರ್ಖಾನೆಗಳ ತ್ಯಾಜ್ಯ, ಚರಂಡಿ ನೀರಿನ ಮಿಶ್ರಣ, ಕುಡಿಯೋದಿರ್ಲಿ ಕೃಷಿ ಬಳಕೆಗೂ ಕೂಡ ಯೋಗ್ಯ ಅಲ್ಲ ಈ ನೀರು. ರಿಪಬ್ಲಿಕ್ ಕನ್ನಡದಿಂದ ನದಿಯುದ್ದಕ್ಕೂ ಮೆಗಾ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇದ್ದೀವಿ. ವೀಕ್ಷಕರೇ, ಇದು ಕರುನಾಡ ಮಹಾನದಿಯ ಕಣ್ಣೀರಿನ ಕಥೆ. ಕೋಟ್ಯಂತರ ರೈತರ ಪ್ರತಿದಿನದ ಬದುಕಿನ ಸಾವು ಬದುಕಿನ ಪ್ರಶ್ನೆ. ಕಲ್ಯಾಣ ಕರ್ನಾಟಕದ ಲಕ್ಷಾಂತರ ಎಕರೆ ಕೃಷಿಯ ಚಿಂತೆ, ಜೀವನಾಡಿಯ ಹೃದಯ ಬಡಿತವೇ ನಿಲ್ತಾ ಇರುವಂತಹ ವಾಸ್ತವತೆ, ಭೀಕರ ವಾಸ್ತವತೆ ಇದು. ರಿಪಬ್ಲಿಕ್ ಕನ್ನಡ ಇದಕ್ಕೆ ಧ್ವನಿಯಾಗಿದೆ. ನಿಮ್ಮ ಧ್ವನಿ ರಿಪಬ್ಲಿಕ್ ಕನ್ನಡದಿಂದ ಈ ಕುರಿತಾದ ಮಹಾ ಅಭಿಯಾನ. ಪುಣ್ಯ ನದಿಯ ಪವಿತ್ರತೆಗೆ ನಾವು ಪಣ ತೊಟ್ಟಿದ್ದೀವಿ. ಯಾವುದೇ ಕಾರಣಕ್ಕೂ ಈ ತ್ಯಾಜ್ಯ ತುಂಗಭದ್ರಾ ನದಿಯನ್ನ ಸೇರಬಾರದು. ಜನರೇ, ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ ಆಗುತ್ತೆ. ಮೆಸೇಜ್ ಮಾಡಿ, ಕಾಲ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನ ನಮಗೆ ತಿಳಿಸಿ. ನಾವು ಅಭಿಯಾನವನ್ನ ಮಾಡ್ತಾ ಇದ್ದೀವಿ. ಯಾಕೆ ಈ ತುಂಗಭದ್ರಾ ನದಿ ಈ ರೀತಿ ಕಲುಷಿತ ಆಗ್ತಾ ಇದೆ, ಇದರಿಂದ ಯಾವ ರೀತಿಯ ತೊಂದರೆ ಆಗ್ತಾ ಇದೆ, ಈ ಮಾಲಿನ್ಯಕ್ಕೆ ಕಾರಣಕರ್ತರು ಯಾರು? ನಾವು ಪಣ ತೊಟ್ಟಾಗಿದೆ. ತುಂಗಭದ್ರಾ ನದಿಯನ್ನ ಶುದ್ಧಗೊಳಿಸೋದೇ ನಮ್ಮ ಮುಖ್ಯವಾದ ಧ್ಯೇಯ ಆಗಿದೆ. ಹಾಗಿದ್ರೆ ಸದ್ಯಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ರಿಪಬ್ಲಿಕ್ ಕನ್ನಡ ಜನರ ಅಭಿಪ್ರಾಯವನ್ನು ಸ್ವೀಕರಿಸುವ ಕೆಲಸ ಮಾಡ್ತಾ ಇದೆ. ಈ ನದಿ ಎಲ್ಲೆಲ್ಲಿ ಹೇಗೆ ಮಲಿನವಾಗ್ತಾ ಇದೆ, ಭತ್ತದ ಬಟ್ಟಲು ಹೇಗೆ ಸೊರಗ್ತಾ ಇದೆ, ಕಾರ್ಖಾನೆಗಳ ತ್ಯಾಜ್ಯ, ಚರಂಡಿ ನೀರಿನ ಮಿಶ್ರಣ, ಕುಡಿಯೋದಿರ್ಲಿ ಕೃಷಿ ಬಳಕೆಗೂ ಕೂಡ ಯೋಗ್ಯ ಅಲ್ಲ ಈ ನೀರು. ರಿಪಬ್ಲಿಕ್ ಕನ್ನಡದಿಂದ ನದಿಯುದ್ದಕ್ಕೂ ಮೆಗಾ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇದ್ದೀವಿ. ವೀಕ್ಷಕರೇ, ಇದು ಕರುನಾಡ ಮಹಾನದಿಯ ಕಣ್ಣೀರಿನ ಕಥೆ. ಕೋಟ್ಯಂತರ ರೈತರ ಪ್ರತಿದಿನದ ಬದುಕಿನ ಸಾವು ಬದುಕಿನ ಪ್ರಶ್ನೆ. ಕಲ್ಯಾಣ ಕರ್ನಾಟಕದ ಲಕ್ಷಾಂತರ ಎಕರೆ ಕೃಷಿಯ ಚಿಂತೆ, ಜೀವನಾಡಿಯ ಹೃದಯ ಬಡಿತವೇ ನಿಲ್ತಾ ಇರುವಂತಹ ವಾಸ್ತವತೆ, ಭೀಕರ ವಾಸ್ತವತೆ ಇದು. ರಿಪಬ್ಲಿಕ್ ಕನ್ನಡ ಇದಕ್ಕೆ ಧ್ವನಿಯಾಗಿದೆ. ನಿಮ್ಮ ಧ್ವನಿ ರಿಪಬ್ಲಿಕ್ ಕನ್ನಡದಿಂದ ಈ ಕುರಿತಾದ ಮಹಾ ಅಭಿಯಾನ. ಪುಣ್ಯ ನದಿಯ ಪವಿತ್ರತೆಗೆ ನಾವು ಪಣ ತೊಟ್ಟಿದ್ದೀವಿ. ಯಾವುದೇ ಕಾರಣಕ್ಕೂ ಈ ತ್ಯಾಜ್ಯ ತುಂಗಭದ್ರಾ ನದಿಯನ್ನ ಸೇರಬಾರದು. ಜನರೇ, ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ ಆಗುತ್ತೆ. ಮೆಸೇಜ್ ಮಾಡಿ, ಕಾಲ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನ ನಮಗೆ ತಿಳಿಸಿ. ನಾವು ಅಭಿಯಾನವನ್ನ ಮಾಡ್ತಾ ಇದ್ದೀವಿ. ಯಾಕೆ ಈ ತುಂಗಭದ್ರಾ ನದಿ ಈ ರೀತಿ ಕಲುಷಿತ ಆಗ್ತಾ ಇದೆ, ಇದರಿಂದ ಯಾವ ರೀತಿಯ ತೊಂದರೆ ಆಗ್ತಾ ಇದೆ, ಈ ಮಾಲಿನ್ಯಕ್ಕೆ ಕಾರಣಕರ್ತರು ಯಾರು? ನಾವು ಪಣ ತೊಟ್ಟಾಗಿದೆ. ತುಂಗಭದ್ರಾ ನದಿಯನ್ನ ಶುದ್ಧಗೊಳಿಸೋದೇ ನಮ್ಮ ಮುಖ್ಯವಾದ ಧ್ಯೇಯ ಆಗಿದೆ. ಹಾಗಿದ್ರೆ ಸದ್ಯಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ರಿಪಬ್ಲಿಕ್ ಕನ್ನಡ ಜನರ ಅಭಿಪ್ರಾಯವನ್ನು ಸ್ವೀಕರಿಸುವ ಕೆಲಸ ಮಾಡ್ತಾ ಇದೆ. ಈ ನದಿ ಎಲ್ಲೆಲ್ಲಿ ಹೇಗೆ ಮಲಿನವಾಗ್ತಾ ಇದೆ, ಭತ್ತದ ಬಟ್ಟಲು ಹೇಗೆ ಸೊರಗ್ತಾ ಇದೆ, ಕಾರ್ಖಾನೆಗಳ ತ್ಯಾಜ್ಯ, ಚರಂಡಿ ನೀರಿನ ಮಿಶ್ರಣ,
ಕುಡಿಯೋದಿರ್ಲಿ, ಕೃಷಿ ಬಳಕೆಗೂ ಕೂಡ ಯೋಗ್ಯ ಅಲ್ಲ ಈ ನೀರು. ರಿಪಬ್ಲಿಕ್ ಕನ್ನಡದಿಂದ ನದಿಯುದ್ದಕ್ಕೂ ಮೆಗಾ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇದ್ದೀವಿ. ವೀಕ್ಷಕರೇ, ಇದು ಕರುನಾಡ ಮಹಾನದಿಯ ಕಣ್ಣೀರಿನ ಕಥೆ. ಕೋಟ್ಯಂತರ ರೈತರ ಪ್ರತಿದಿನದ ಬದುಕಿನ ಸಾವು ಬದುಕಿನ ಪ್ರಶ್ನೆ. ಕಲ್ಯಾಣ ಕರ್ನಾಟಕದ ಲಕ್ಷಾಂತರ ಎಕರೆ ಕೃಷಿಯ ಚಿಂತೆ, ಜೀವನಾಡಿಯ ಹೃದಯ ಬಡಿತವೇ ನಿಲ್ತಾ ಇರುವಂತಹ ವಾಸ್ತವತೆ, ಭೀಕರ ವಾಸ್ತವತೆ ಇದು. ರಿಪಬ್ಲಿಕ್ ಕನ್ನಡ ಇದಕ್ಕೆ ಧ್ವನಿಯಾಗಿದೆ. ನಿಮ್ಮ ಧ್ವನಿ ರಿಪಬ್ಲಿಕ್ ಕನ್ನಡದಿಂದ ಈ ಕುರಿತಾದ ಮಹಾ ಅಭಿಯಾನ. ಪುಣ್ಯ ನದಿಯ ಪವಿತ್ರತೆಗೆ ನಾವು ಪಣ ತೊಟ್ಟಿದ್ದೀವಿ. ಯಾವುದೇ ಕಾರಣಕ್ಕೂ ಈ ತ್ಯಾಜ್ಯ ತುಂಗಭದ್ರಾ ನದಿಯನ್ನ ಸೇರಬಾರದು. ಜನರೇ, ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ ಆಗುತ್ತೆ. ಮೆಸೇಜ್ ಮಾಡಿ, ಕಾಲ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನ ನಮಗೆ ತಿಳಿಸಿ. ನಾವು ಅಭಿಯಾನವನ್ನ ಮಾಡ್ತಾ ಇದ್ದೀವಿ. ಯಾಕೆ ಈ ತುಂಗಭದ್ರಾ ನದಿ ಈ ರೀತಿ ಕಲುಷಿತ ಆಗ್ತಾ ಇದೆ, ಇದರಿಂದ ಯಾವ ರೀತಿಯ ತೊಂದರೆ ಆಗ್ತಾ ಇದೆ, ಈ ಮಾಲಿನ್ಯಕ್ಕೆ ಕಾರಣಕರ್ತರು ಯಾರು? ನಾವು ಪಣ ತೊಟ್ಟಾಗಿದೆ. ತುಂಗಭದ್ರಾ ನದಿಯನ್ನ ಶುದ್ಧಗೊಳಿಸೋದೇ ನಮ್ಮ ಮುಖ್ಯವಾದ ಧ್ಯೇಯ ಆಗಿದೆ. ಹಾಗಿದ್ರೆ ಸದ್ಯಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ರಿಪಬ್ಲಿಕ್ ಕನ್ನಡ ಜನರ ಅಭಿಪ್ರಾಯವನ್ನು ಸ್ವೀಕರಿಸುವ ಕೆಲಸ ಮಾಡ್ತಾ ಇದೆ. ಈ ನದಿ ಎಲ್ಲೆಲ್ಲಿ ಹೇಗೆ ಮಲಿನವಾಗ್ತಾ ಇದೆ, ಭತ್ತದ ಬಟ್ಟಲು ಹೇಗೆ ಸೊರಗ್ತಾ ಇದೆ, ಕಾರ್ಖಾನೆಗಳ ತ್ಯಾಜ್ಯ, ಚರಂಡಿ ನೀರಿನ ಮಿಶ್ರಣ, ಕುಡಿಯೋದಿರ್ಲಿ, ಕೃಷಿ ಬಳಕೆಗೂ ಕೂಡ ಯೋಗ್ಯ ಅಲ್ಲ ಈ ನೀರು. ರಿಪಬ್ಲಿಕ್ ಕನ್ನಡದಿಂದ ನದಿಯುದ್ದಕ್ಕೂ ಮೆಗಾ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇದ್ದೀವಿ. ವೀಕ್ಷಕರೇ, ಇದು ಕರುನಾಡ ಮಹಾನದಿಯ ಕಣ್ಣೀರಿನ ಕಥೆ. ಕೋಟ್ಯಂತರ ರೈತರ ಪ್ರತಿದಿನದ ಬದುಕಿನ ಸಾವು ಬದುಕಿನ ಪ್ರಶ್ನೆ. ಕಲ್ಯಾಣ ಕರ್ನಾಟಕದ ಲಕ್ಷಾಂತರ ಎಕರೆ ಕೃಷಿಯ ಚಿಂತೆ, ಜೀವನಾಡಿಯ ಹೃದಯ ಬಡಿತವೇ ನಿಲ್ತಾ ಇರುವಂತಹ ವಾಸ್ತವತೆ, ಭೀಕರ ವಾಸ್ತವತೆ ಇದು. ರಿಪಬ್ಲಿಕ್ ಕನ್ನಡ ಇದಕ್ಕೆ ಧ್ವನಿಯಾಗಿದೆ. ನಿಮ್ಮ ಧ್ವನಿ ರಿಪಬ್ಲಿಕ್ ಕನ್ನಡದಿಂದ ಈ ಕುರಿತಾದ ಮಹಾ ಅಭಿಯಾನ. ಪುಣ್ಯ ನದಿಯ ಪವಿತ್ರತೆಗೆ ನಾವು ಪಣ ತೊಟ್ಟಿದ್ದೀವಿ. ಯಾವುದೇ ಕಾರಣಕ್ಕೂ ಈ ತ್ಯಾಜ್ಯ ತುಂಗಭದ್ರಾ ನದಿಯನ್ನ ಸೇರಬಾರದು. ಜನರೇ, ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ ಆಗುತ್ತೆ. ಮೆಸೇಜ್ ಮಾಡಿ, ಕಾಲ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನ ನಮಗೆ ತಿಳಿಸಿ. ನಾವು ಅಭಿಯಾನವನ್ನ ಮಾಡ್ತಾ ಇದ್ದೀವಿ. ಯಾಕೆ ಈ ತುಂಗಭದ್ರಾ ನದಿ ಈ ರೀತಿ ಕಲುಷಿತ ಆಗ್ತಾ ಇದೆ, ಇದರಿಂದ ಯಾವ ರೀತಿಯ ತೊಂದರೆ ಆಗ್ತಾ ಇದೆ, ಈ ಮಾಲಿನ್ಯಕ್ಕೆ ಕಾರಣಕರ್ತರು ಯಾರು? ನಾವು ಪಣ ತೊಟ್ಟಾಗಿದೆ. ತುಂಗಭದ್ರಾ ನದಿಯನ್ನ ಶುದ್ಧಗೊಳಿಸೋದೇ ನಮ್ಮ ಮುಖ್ಯವಾದ ಧ್ಯೇಯ ಆಗಿದೆ. ಹಾಗಿದ್ರೆ ಸದ್ಯಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ರಿಪಬ್ಲಿಕ್ ಕನ್ನಡ ಜನರ ಅಭಿಪ್ರಾಯವನ್ನು ಸ್ವೀಕರಿಸುವ ಕೆಲಸ ಮಾಡ್ತಾ ಇದೆ. ಈ ನದಿ ಎಲ್ಲೆಲ್ಲಿ ಹೇಗೆ ಮಲಿನವಾಗ್ತಾ ಇದೆ, ಭತ್ತದ ಬಟ್ಟಲು ಹೇಗೆ ಸೊರಗ್ತಾ ಇದೆ, ಕಾರ್ಖಾನೆಗಳ ತ್ಯಾಜ್ಯ, ಚರಂಡಿ ನೀರಿನ ಮಿಶ್ರಣ, ಕುಡಿಯೋದಿರ್ಲಿ, ಕೃಷಿ ಬಳಕೆಗೂ ಕೂಡ ಯೋಗ್ಯ ಅಲ್ಲ ಈ ನೀರು. ರಿಪಬ್ಲಿಕ್ ಕನ್ನಡದಿಂದ ನದಿಯುದ್ದಕ್ಕೂ ಮೆಗಾ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇದ್ದೀವಿ.